ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಸರ್ಕಾರದ ಸಂಧಾನ ಸಭೆ ನಡೀತಾ ಇತ್ತು. ಸರ್ಕಾರದ ಯಾವೆಲ್ಲ ಮನವಿ ಇದ್ರೂ ಕೂಡ ಕಾರ್ಖಾನೆ ಮಾಲೀಕರು, ಸಕ್ಕರೆ ಕಾರ್ಖಾನೆಯ ಮಾಲೀಕರು ಮಾತ್ರ ಸೊಪ್ಪು ಹಾಕ್ತಾ ಇಲ್ಲ. ಕಾರ್ಖಾನೆ ಮಾಲೀಕರು ರೈತರ ಬೇಡಿಕೆಗೆ ತಕ್ಕಂಗೆ ಹಣವನ್ನ ಕೊಡೋಕಾಗಲ್ಲ, ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದ. ಸರ್ಕಾರನೇ ಇದಕ್ಕೆ ಪರಿಹಾರ ಕೊಡ್ಲಿ, ಸರ್ಕಾರವೇ ನೆರವನ್ನ ನೀಡಲಿ ಅಂತ ಕಾರ್ಖಾನೆ ಮಾಲೀಕರು ಹೇಳ್ತಾ ಇದ್ದಾರೆ. ರೈತರಿಗೆ ಸರ್ಕಾರವೇ ನೆರವನ್ನ ನೀಡಲಿ ಅಂತ ಮಾಲೀಕರು ಹೇಳ್ತಿದ್ರು. ಅತ್ತ ಬೆಳಗಾವಿಯ ಹತ್ತರ್ಗಿ ಬಳಿ ಪ್ರತಿಭಟನೆಯ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿದೆ. ಬಂದೋಬಸ್ತ್ ಪೊಲೀಸರ ಮೇಲೆ ಉದ್ರಿಕ್ತರಿಂದ ಕಲ್ಲು ತೂರಾಟ ನಡೆದಂತಹ ಪ್ರಸಂಗ ಕೂಡ ನಡೆದಿದೆ. 9ನೇ ದಿನ ಇವತ್ತು ಈ ಭಾಗದಲ್ಲಿ ನಡೀತಾ ಇರುವಂತಹ ಹೋರಾಟ. ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಸರ್ಕಾರದ ಸಂಧಾನ ಸಭೆ ನಡೀತಾ ಇತ್ತು ಬೆಂಗಳೂರಲ್ಲಿ. ಮತ್ತೊಂದು ಕಡೆ ನೀವು ಸಭೆನಾದ್ರೂ ಮಾಡಿ, ಅವರ ಜೊತೆಗೆ ಸಂಧಾನನಾದ್ರೂ ಮಾಡಿ, ನಮಗ್ ಗೊತ್ತಿಲ್ಲ, ನಮ್ಮ ಬೇಡಿಕೆ ಈಡೇರಬೇಕು ಅಂತ ರೈತರ ಹೋರಾಟ ಯಥಾಪ್ರಕಾರವಾಗಿ ಮುಂದುವರಿತಾ ಇತ್ತು ಬೆಳಗಾವಿ, ವಿಜಯಪುರ ಆ ಭಾಗದಲ್ಲಿ. ಆದರೆ ಈ ಒಂದು ಸಂಧಾನ ಸಭೆಯಲ್ಲಿ ರೈತರ ಬೇಡಿಕೆಗೆ ಅವರು ಕೇಳ್ದಂಗೆ ಹಣ ಕೊಡೋಕ್ಕಾಗಲ್ಲ ಅಂತ ಮಾಲೀಕರು, ಸಕ್ಕರೆ ಕಾರ್ಖಾನೆಯ ಮಾಲೀಕರು ಯಾರೆಲ್ಲ ಸಭೆಗೆ ಹಾಜರಾಗಿದ್ರು ಆ ಭಾಗದ ಮಾಲೀಕರು ಅವರು ಹೇಳ್ತಾ ಇದ್ರು. ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ಉದ್ರಿಕ್ತರ ಗುಂಪೊಂದು ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸಿದಂತಹ ದೃಶ್ಯ ಕೂಡ ನೋಡ್ತಾ ಇತ್ತು. ಹೆದ್ದಾರಿಗೆ ಬರ್ತಾ ಇದ್ದಂತ ರೈತರನ್ನ ತಡೆಯುವಂತ ಪ್ರಯತ್ನ ಒಂದಿಷ್ಟು ಕಡೆಗಳಲ್ಲಾಗಿರೋದು. ಹೆದ್ದಾರಿಗಳನ್ನ ಬಂದ್ ಮಾಡಿ ನಿರಂತರ ಹೋರಾಟ. ನೋಡಿ, KSRTC ಬಸ್ಗೂ ಕೂಡ ಕಲ್ಲನ್ನು ಹೊಡೆದಿದ್ದಾರೆ. ಆದ್ರೆ ಕಲ್ಲು ಹೊಡೆದಿದ್ದು ರೈತರಲ್ಲ ಅನ್ನುವಂತ ಮಾಹಿತಿಯನ್ನ, ಸ್ಪಷ್ಟನೆಯನ್ನ ರೈತರು ಹೋರಾಟಗಾರರು ಕೊಡ್ತಾ ಇದ್ದ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಚಿವ ಶರಣು ಪ್ರಕಾಶ್ ಪಾಟೀಲ್ ಮಾತನಾಡಿದ್ದಾರೆ, ನೋಡೋಣ. ಚರ್ಚೆ ನಡೀತಾ ಇದೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ನಮ್ಮ ಸಂಬಂಧಪಟ್ಟ ಎಲ್ಲ ಸಚಿವರು ಕೂಡ ಈಗಾಗಲೇ ಒಂದು ರೌಂಡು ಫ್ಯಾಕ್ಟ್ರಿಯವ್ರ ಜೊತೆ ಮಾತಾಡಿದ್ದಾರೆ. ಈಗ ರೈತರ ಜೊತೆ ಮಾತಾಡ್ತಾ ಇದ್ದಾರೆ ಮತ್ತು ಫ್ಯಾಕ್ಟ್ರಿಯವರು ಕೂಡ ಇನ್ನೂ ವೇಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಅವ್ರು ಸಮಯ ಕೇಳಿದ್ದಾರೆ, ಅವ್ರ ಜೊತೆನೂ ಇನ್ನೂ ಚರ್ಚೆ ಏನು ಬಾಕಿ ಇದೆ. ನೋಡಿ, ಈಗ ಸದ್ಯಕ್ಕೆ ನಾವು ಈ ಸಿಚುವೇಶನ್ ರಿಸಾಲ್ವ್ ಮಾಡಬೇಕಾಗಿದೆ. ಅದಕ್ಕೆ ಇದು ಸಿಚುವೇಶನ್ ಡಿಫ್ಯೂಸ್ ಮಾಡೋದಕ್ಕೆ ಇವತ್ತು ನಾವು ಯಾವ ರೀತಿ ಸ್ಪಂದಿಸಬೇಕು ಅಂತಕ್ಕಂಥದ್ದು ಚರ್ಚೆ ಆಗಬೇಕಾಗಿದೆ. ಬೇಡಿಕೆ 3,500 ರೂಪಾಯಿ ಕೊಡಬೇಕು ಅಂತ, ಅದಕ್ಕೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಪ್ಪಿದ್ದಾರೆ ಇಲ್ಲ? ಅದು ಸಕ್ಕರೆ ಕಾರ್ಖಾನೆ ಮಾಲೀಕರು ಸಮಯ ತಗೊಂಡಿದ್ದಾರೆ, ಚರ್ಚೆ ಮಾಡಿ ವಿಲ್ ರಿವರ್ಟ್ ಬ್ಯಾಕ್ ಅಂತ ಹೇಳಿದ್ದಾರೆ. ಕಾರ್ಖಾನೆ ಮಾಲೀಕರು ಏನ್ ಹೇಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರ ಕಳೆದ ಹಲವಾರು ವರ್ಷಗಳಿಂದ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇನ್ಕ್ರೀಸ್ ಮಾಡಿಲ್ಲ. ಆಮೇಲೆ ಎಕ್ಸ್ಪೋರ್ಟಿಗೆ ನಿರ್ಬಂಧ ಹಾಕಿದ್ದಾರೆ. ಆಮೇಲೆ FRP ಫಿಕ್ಸ್ ಮಾಡೋದು ಕೇಂದ್ರ ಸರ್ಕಾರ. ಹಾಗಾಗಿ ಇವತ್ತು FRP ಅಷ್ಟು ಹಣ ನಾವು ಕೊಡ್ತಾ ಇದ್ದೀವಿ, ಇದಕ್ಕಿಂತ ಜಾಸ್ತಿ ಆದರೆ ರೈತರು ಜಾಸ್ತಿ ಹಣ ಕೇಳ್ತಾ ಇದ್ದಾರೆ. ಹಾಗಾಗಿ ಒಂದು ಒಪ್ಪಂದಕ್ಕೆ ಬರಬೇಕಾಗಿದೆ. ಸರ್ಕಾರ ಅದನ್ನು ನೆಗೋಷಿಯೇಟ್ ಮಾಡ್ತಾರೆ. ಪರಿಹಾರವನ್ನ ನಾವು ಚರ್ಚೆ ಮಾಡಿ ಹುಡ್ಕೋಣ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರದನ್ನು ಕೂಡ ಅನೇಕ ಇವತ್ತು ಬೇಡಿಕೆ ಇದೆ ಅವ್ರದ್ದು. ಯಾಕಂದ್ರೆ FRP ಫಿಕ್ಸ್ ಮಾಡೋದೇ ಕೇಂದ್ರ ಸರ್ಕಾರ. ಆಮೇಲೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೇಂದ್ರ ಸರ್ಕಾರನೇ ಫಿಕ್ಸ್ ಮಾಡೋದು, ಅದು 8 ವರ್ಷದಿಂದ ಜಾಸ್ತಿ ಆಗಿಲ್ಲ. ಹಾಗಾಗಿ ಅನೇಕ ಏನು ನಮ್ಮ ಕಾರ್ಖಾನೆಗಳ ಸಮಸ್ಯೆ ಇದೆಯಲ್ಲ, ಅದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸ್ತಕ್ಕಂಥದ್ದು ಜಾಸ್ತಿ ಇದೆ. ಹಾಗಾಗಿ ಆದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ, ಕೇಂದ್ರ ಸರ್ಕಾರ ಮುಂದೆ ಇರತಕ್ಕಂಥ ಸಮಸ್ಯೆಗಳನ್ನು ನಾನೇ ಡೆಲಿಗೇಷನ್ ಕರ್ಕೊಂಡು ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗ್ತೀನಿ, ತಮ್ಮೆಲ್ಲರಿಗೂ ರೈತರಿಗೂ ಫ್ಯಾಕ್ಟ್ರಿ ಓನರ್ಸ್ಗೂ ಕರ್ಕೊಂಡು ಹೋಗಿ ಚರ್ಚೆ ಮಾಡೋಣ. ಜೊತೆಗೆ ನಮ್ಮ ರಾಜ್ಯ ಸರ್ಕಾರಕ್ಕೆ ನಿಮ್ದು ಏನೇನು ಬೇಡಿಕೆ ಅದನ್ನು ಕೂಡ ರಿಸಾಲ್ವ್ ಮಾಡಲಿಕ್ಕೆ ನಾವು ಮುಂದೆ ಚರ್ಚೆ ಮಾಡೋಣ. ಈಗ ಸದ್ಯಕ್ಕೆ ನಾವು ರೈತರ ಈಗೇನು ಚಳವಳಿ ಮಾಡ್ತಾ ಇದ್ದಾರೆ, ಇದು ಸಿಚುವೇಶನ್ ಅನ್ನ ನಾವು ಡಿಫ್ಯೂಸ್ ಮಾಡೋದಕ್ಕೆ ಯಾವ ರೀತಿ ಒಂದು ಒಪ್ಪಂದಕ್ಕೆ ಬರ್ತಕ್ಕಂಥ ಪ್ರಯತ್ನ ಮಾಡೋಣ ಅಂತ. ಇವಾಗ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬೆಳಗಾವಿಯಿಂದ ಚಂದ್ರಕಾಂತ್ ಸುಗಂಧಿ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಇನ್ನು ಬೆಂಗಳೂರಿಂದ ತಿಮ್ಮಗೌಡರು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಕಾಂತ್ ಸುಗಂಧಿ, ಏಕಾಏಕಿ ಈ ಮಟ್ಟಿಗೆ ವಿಕೋಪಕ್ಕೆ ಹೋಗೋಕ್ಕೆ ಕಾರಣ ಏನು? ಮೊನ್ನೆ 2 ದಿನಗಳ ಹಿಂದೆ ವಿಜಯಪುರದ ಭಾಗದಲ್ಲೂ ಕೂಡ ಇದೇ ರೀತಿಯಾಗಿ ಕಲ್ಲು ತೂರಾಟ ಆಗಿ ದೊಡ್ಡ ಮಟ್ಟದ ವಿಕೋಪಕ್ಕೆ ಹೋಗಿತ್ತು ಮೀಟಿಂಗ್, ಆ ಒಂದು ಹೋರಾಟ. ಈಗಲೂ ಕೂಡ ಹೊರಗಿನಿಂದ ಬಂದಂತವರು ಷಡ್ಯಂತ್ರದಿಂದ ಕಲ್ಲನ್ನು ಎಸೆದಿದ್ದಾರೆ ಅಂತ ರೈತ ಮುಖಂಡರು ಹೇಳ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ ಏನಾಯ್ತು? ಅರುಣಗಾರ್, ಈಗ ಸದ್ಯ ಹತ್ತರ್ಗಿ ಬಳಿ ಇರತಕ್ಕಂಥ ಪ್ರತಿಭಟನಾ ಸ್ಥಳಕ್ಕೆ ಬೆಳಗಾವಿಯ SP ಭೀಮಾಶಂಕರ್ ಗುಳೇದ್ ಭೇಟಿ ಕೊಟ್ಟಿದ್ದಾರೆ. ಅವರು ರೈತರೊಂದಿಗೆ ಮಾತುಕತೆ ಮಾಡುವಂತಹ ಪ್ರಯತ್ನವನ್ನ ಸದ್ಯ ಮಾಡ್ತಕ್ಕಂಥದ್ದು. ಕೆಲವೇ ಹೊತ್ತಿನ ಹಿಂದೆ ಇಲ್ಲಿ ಒಂದು ರೀತಿ ಕಲ್ಲು ತೂರಾಟ ಮತ್ತು ಗೊಂದಲದ ವಾತಾವರಣ ಸೃಷ್ಟಿಯಾಗಿತ್ತು. ಸಾಕಷ್ಟು ವಾಹನಗಳಿಗೆ ಇದರಿಂದ ಜಖಮಾಗಿವೆ. ಸದ್ಯ ರಾಷ್ಟ್ರೀಯ ಹೆದ್ದಾರಿಯನ್ನ ಪೊಲೀಸರು ತೆರವುಗೊಳಿಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಸಂಚಾರ ಆರಂಭಗೊಂಡಿದೆ. ಯಾಕಂದ್ರೆ ಬೆಳಗಾವಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ, ಪ್ರಮುಖ ರಾಷ್ಟ್ರೀಯ ಹೆದ್ದಾರಿ ಇದು ಬೆಂಗಳೂರು ಮತ್ತು ಪುಣೆ ನಡುವಿಂದು. ಈಗ ಸದ್ಯ ಹೆದ್ದಾರಿಯ ಸಂಚಾರವನ್ನು ಆರಂಭಗೊಳಿಸಿರ್ತಕ್ಕಂಥ. ಮತ್ತೊಂದು ಕಡೆ ಪ್ರತಿಭಟನೆಯನ್ನ ಕೈಬಿಡಿ ಅಂತೇಳಿ ರೈತ ಮುಖಂಡ ಚುನ್ನಪ್ಪ ಪೂಜಾರಿ ಹಾಗೇನೆ ಬೆಳಗಾವಿಯ
SP ಭೀಮಾಶಂಕರ್ ಗುಳೇದ್ ಇಬ್ರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಏನು ಈಗ ರೈತರೊಂದಿಗೆ ಮಾತುಕತೆಯನ್ನ ಬೆಳಗಾವಿ SP ಮಾಡಿರ್ತಕ್ಕಂಥದ್ದು. ಬೆಳಗಾವಿ SP ಸ್ಥಳಕ್ಕೆ ಬಂದು ಈಗ ರೈತರೊಂದಿಗೆ ಮಾತುಕತೆಯನ್ನ ನಡೆಸಿದ್ದಾರೆ. ಸರ್, ಈಗ ರೈತರಿಗೆ ಏನು ಒಂದೇ ನಿಮಿಷ ಅಪ್ಡೇಟ್ ಮಾಡ್ತೀನಿ ಮೇಲೆ ಕ್ಲಿಯರ್ ಆಗಿದೆ ಅಂತೇಳಿ. ಮತ್ತೆ ಇದಿಷ್ಟು ಏನಂದ್ರೆ ಬೆಳಗಾವಿ SP ನಾವು ರೈತ ಮುಖಂಡರ ಜೊತೆಗೆ ಮಾತನಾಡಿದೆ ಅಂತ ಹೇಳ್ತಿದ್ದಾರೆ. ಈಗ ಈ ಭಾಗದಲ್ಲಿ ನೋಡಬಹುದು ಸಾಕಷ್ಟು ಜನ ರೈತರು ಇನ್ನೂ ಕೂಡ ಇರತಕ್ಕಂಥದ್ದು ಮತ್ತು ಪೊಲೀಸ್ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಮತ್ತು ಚುನ್ನಪ್ಪ ಪೂಜಾರಿ ಒಂದು ಪ್ರತಿಭಟನೆಯನ್ನ ಕೈಬಿಡಿ, ನೀವು ಏನು ನಮ್ಮ ಪ್ರತಿಭಟನಾ ವೇದಿಕೆ ಇದೆ ಅಲ್ಲಿಗೆ ಬನ್ನಿ ಅಂತ ಹೇಳಿ ಏನು ಒತ್ತಾಯವನ್ನು ಕೂಡ ಮಾಡ್ತಕ್ಕಂಥದ್ದು. ಈ ಭಾಗದ ರೈತರಿಗೆ ತಿಳಿ ಹೇಳುವಂತ ಕೆಲಸವನ್ನು ಕೂಡ ಚುನ್ನಪ್ಪ ಪೂಜಾರಿ ಮಾಡ್ತಾ ಇದ್ದಾರೆ. ಕಳೆದ 9 ದಿನಗಳಿಂದಲೂ ಕೂಡ ಏನು ಗುರ್ಲಾಪುರದಲ್ಲಿ ಪ್ರತಿಭಟನೆ ನಡೀತಾ ಇತ್ತು. ಆ ಪ್ರತಿಭಟನೆ ಸ್ಥಳಕ್ಕೆ ಬನ್ನಿ ಅಂತ ಹೇಳಿ ಈಗ ರೈತ ಮುಖಂಡರು ಒತ್ತಾಯವನ್ನ ಈ ಭಾಗದ ರೈತರಿಗೆ ಮಾಡ್ತಕ್ಕಂಥದ್ದು. ಈಗ ಒಟ್ಟಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರತಿಭಟನೆ ವೇಳೆ ಅಹಿತಕರ ಘಟನೆ ನಡೆದಿತ್ತು. ಅದನ್ನೆಲ್ಲವೂ ಕೂಡ ತೆರವುಗೊಳಿಸುವಲ್ಲಿ ಪೊಲೀಸರು ಕೂಡ ಸದ್ಯ ಯಶಸ್ವಿಯಾಗಿದ್ದಾರೆ. ಜೊತೆಗೆ ರೈತರನ್ನ ನಿಗದಿ ಆಗಬೇಕು, ನಾಳೆ ಕಾರ್ಖಾನೆ ಪ್ರಾರಂಭ ಆಗಬೇಕು ಅನ್ನುವಂಥದ್ದು ಕೂಡ ಇವತ್ತ ಗಂಭೀರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆಯನ್ನ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಚಳವಳಿಯನ್ನು ವಾಪಸ್ ಪಡೆದಿದ್ದೇವೆ. ಇದು ಗುರ್ಲಾಪುರಕ್ಕೆ ಈ ಚಳವಳಿ ಇಲ್ಲಿಂದ ಗುರ್ಲಾಪುರಕ್ಕೆ ಹೋಗುತ್ತೆ. ನಾಳೆ ಕೂಡ ಗುರುಪುರದ ನಡೆಯುತ್ತೆ. ಶಿವಾನಂದ ಪಾಟೀಲ ಇವತ್ತು ಕೈ ಮುಗಿತೀನಿ, ವಿನಂತಿ ಮಾಡ್ಕೋತೀನಿ, 2 ದಿವಸ ಅವಕಾಶ ಕೊಡೋ ನಂತರ ಈ ಸರ್ಕಾರಕ್ಕೆ ಅಪಮಾನ ಮಾಡಬಾರ್ದು ಅಂತ ಹೇಳಿ ಇಬ್ಬರು ಸಚಿವರು ಪದೇ ಬರ ಅಂದ್ರೆ ಅವ್ರಿಗೆ ಗೌರವ ಕೊಡ್ತಕ್ಕಂಥ ಸಂದರ್ಭಕ್ಕೆ ಕೊಟ್ಟಿದ್ದೀವಿ. ದಯವಿಟ್ಟು ಎಲ್ಲಾ ರೈತ ಬಂಧುಗಳು ಇಡೀ ರಾಜ್ಯದ ಎಲ್ಲಾ ರೈತ ಬಂಧುಗಳಲ್ಲಿ ವಿನಂತಿ, ನಾವು ಕರೆ ಕೊಡುವವರಿಗೆ ದಯವಿಟ್ಟು ಬೀದಿ ಹೋರಾಟನ ಮಾಡಬೇಡ್ರಿ. ಗುರ್ಲಾಪುರ ಚಳವಳಿ ಮುಂದುವರಿದೈತಿ ಅಂತ ನಿರ್ಣಯ ಏನಾರು ಹಾಕಿದ್ರ ಗುರ್ಲಾಪುರದ ಎಲ್ಲಾ ಮೀಡಿಯಾ ದೇವರುಗಳ ಮುಂದೆ ನಾವು ಸರಿಯಾಗಿ ಇವತ್ತ ಏನು ರೆಸ್ಪಾನ್ಸ್ ಬರ್ದಿರ ನಾಳೆ ಒಂದು ದಿವಸ ನಿರ್ಣಯನ ತಗೋತಕ್ಕಂಥ ಕೆಲಸ ಮಾಡ್ಬೇಕಾಗತ್ತಿ. ನಾವು ಯಾವಾಗ ಕರೆ ಕೊಡ್ತು ತಾವು ದಯವಿಟ್ಟು ಬೀದಿಗೆ ಬರ್ರಿ, ಅನಾವಶ್ಯಕ ಬೀದಿಗೆ ಬಂದು 100% ಅದು ತೀರ್ಮಾನ ಮನಸ್ಸು ಮಾಡ್ರೆ ಕರ್ನಾಟಕ ಬಂದು ಕರೆ ಕೊಡ್ತೀವಿ. ಯಾಕಂದ್ರೆ ಇಡೀ 5 ಕೋಟಿ ಜನ 7 ಕೋಟಿ ಜನ ಇವತ್ತು ಅನ್ನದಾತರನ್ನ ಉಳಿಸಲಿಕ್ಕೆ, ರಾಜ್ಯದ ನನ್ನ ಎಲ್ಲಾ ರೈತ ಬಂಧುರನ್ನ ಕಬ್ಬು ಬೆಳೆಗಾರನ ಉಳಿಸಲಿಕ್ಕೆ ಎಲ್ಲರೂ ತೀರ್ಮಾನ ಮಾಡ್ಯಾರು. ಇದು 9 ದಿನದ ಐತಿಹಾಸಿಕ ಚಳವಳಿ, ಜನಾಂದೋಲನ ಚಳವಳಿ ಆಗೈತಿ. ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿ ಅವರು ಈ ಚಳವಳಿಯನ್ನ ಗಂಭೀರವಾಗಿ ಪರಿಗಣಿಸಿ ಇವತ್ತ ಕಬ್ಬಿನ ಬೆಲೆ ಘೋಷಣೆ ಮಾಡಿ ರೈತರ ನಾಳೆಯಿಂದ ಕಾರ್ಖಾನೆ ಪ್ರಾರಂಭ ಮಾಡ್ಲಿಕ್ಕೆ ಅನುಕೂಲ ಮಾಡಿ ಕೊಡಬೇಕು ಅನ್ನುವಂಥದ್ದು ಕೂಡ ಒತ್ತಾಯ ಮಾಡ್ತಾ ಇದ್ದೀನಿ. ಇದು ರೈತ ಮುಖಂಡರ ಮಾತನ್ನ ಕೇಳಿಸ್ಕೊಳ್ತಾ ಇದ್ವಿ. ಸದ್ಯಕ್ಕೆ ಹೆದ್ದಾರಿ ಬಂದ್ ಮಾಡಿ ಹೋರಾಟವನ್ನು ನಡೆಸೋದಕ್ಕೆ ಅದನ್ನು ಹಿಂಪಡೆದಿದ್ದೇವೆ ನಾವು ಹೇಳೋವರೆಗೂ, ರಾಜ್ಯದಾದ್ಯಂತ ರೈತರಿಗೆ ಕರೆ ಕೊಡುವವರೆಗೂ ಕೂಡ ರಾಜ್ಯ ರೈತ ಹೋರಾಟಗಾರರಿಂದ ಅಲ್ಲಿವರೆಗೂ ಯಾವುದೇ ರೀತಿಯಂತಹ ಹೋರಾಟಗಳನ್ನು ಮಾಡಬಾರದು ಅನ್ನುವಂಥ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಇನ್ನು ಸಕ್ಕರೆ ಕಾರ್ಖಾನೆ ಮಾಲೀಕರ ಬಳಿಕ ರೈತರ ಜೊತೆಗೆ ಸಭೆಯನ್ನ ಮಾಡೋಕ್ಕೂ ಕೂಡ ನಿಗದಿ ಆಗ್ತಾ ಇದೆ. ಟೈಮ್ 46 ಸಂಘಟನೆಗಳಿಗೆ ಸಭೆಗೆ ಬರಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ಆಹ್ವಾನಿಸಿದ್ರು. ಕೇವಲ 16 ರೈತ ಸಂಘಟನೆ ಅಧ್ಯಕ್ಷರು ಮಾತ್ರ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಒಂದು ಕಡೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಸಭೆ ಆಗಿದೆ. ಸಭೆ ಆಲ್ಮೋಸ್ಟ್ ವಿಫಲ ಆದಂಗೆ ಅದು. ಸಕ್ಕರೆ ಕಾರ್ಖಾನೆ ಮಾಲೀಕರ ಆ ಸಭೆ ನಂತರದಲ್ಲಿ ಈಗ ರೈತರ ಜೊತೆಗೆ ಸಭೆ. 46 ಸಂಘಟನೆಗಳಿಗೆ, ರೈತ ಸಂಘಟನೆಗಳು ಸಭೆಗೆ ಆಹ್ವಾನ ಕೊಟ್ಟಿದ್ದು ಸಿಎಂ ಸಿದ್ದರಾಮಯ್ಯನವರು. ಕೇವಲ 16 ಜನ ರೈತ ಸಂಘಟನೆ ಅಧ್ಯಕ್ಷರು ಮಾತ್ರ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ 5 ಜಿಲ್ಲಾಧಿಕಾರಿಗಳು ಹಾಜರಾಗಿದ್ದಾರೆ. ಆ ಭಾಗದವರು ಬಾಗಲಕೋಟೆ, ವಿಜಯಪುರ, ಕಲಬುರಗಿ, ಬೆಳಗಾವಿ ಮತ್ತು ಹಾವೇರಿ ಜಿಲ್ಲೆಯ ಡಿಸಿಗಳು ಭಾಗಿಯಾಗಿದ್ದಾರೆ. ಈ ಒಂದು ಮೀಟಿಂಗ್ನಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಆಯಾ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಹೇಗಿದೆ, ಆ ರೈತರ ಬೇಡಿಕೆಗಳೇನು, ಇನ್ನಿತರೆ ಆದಂತಹ ಮಾಹಿತಿಗಳನ್ನು ಪಡೆಯುವಂತಹ ನಿಟ್ಟಿನಲ್ಲಿ 5 ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇವಾಗ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡರೆ, ನಿನ್ನೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರ ಜೊತೆಗೆ ಸಭೆಯನ್ನ ಮಾಡಲಾಗಿತ್ತು ಸಕ್ಕರೆ ಮಾಲೀಕರ ಸಮ್ಮುಖದಲ್ಲಿ, ಅವರನ್ನ ಸೇರಿಸಿಕೊಂಡು. ಅದು ಕೂಡ ಆಲ್ಮೋಸ್ಟ್ ವಿಫಲ ಅನ್ನುವಂಥ ರೀತಿಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯವರು ಇದ್ರೂ ಕೂಡ ನೋ ಯೂಸ್ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಾವಂತರೂ ಕೊಡೋಕೆ ಸಾಧ್ಯ ಇಲ್ಲ, ರೈತರು ಕೇಳಿದಷ್ಟು ಹಣವನ್ನ
ಸರ್ಕಾರನೇ ನೆರವು ಕೊಡಬೇಕು ಅನ್ನುವಂಥದ್ದನ್ನ ಒನ್ ಲೈನ್ ಆನ್ಸರ್ ಅನ್ನ ಹೇಳಿ ಹೋಗ್ಬಿಟ್ಟಿದ್ದಾರೆ. ಈಗ ಸರ್ಕಾರದ ಮುಂದಿರುವಂತಹ ಆಪ್ಷನ್ ಏನು ರೈತರಿಗಾಗಿ? ಮತ್ತೊಂದು ಕಡೆ ಉದ್ವಿಗ್ನ ಪರಿಸ್ಥಿತಿಗೆ ಹೋಗ್ತಾ ಇದೆ ಡೇ ಬೈ ಡೇ. ಅಲ್ಲಿ ಅರುಣ್, ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ರಾಜ್ಯ ಸರ್ಕಾರಕ್ಕೆ ಮೊದಲೇ ಗೊತ್ತಿತ್ತು, ಅಂದರೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರುಗಳು ಹೆಚ್ಚಿನ ಒಂದು ದರ ನಿಗದಿಗೆ ಒಪ್ಪೋದಿಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ. ಯಾಕಂತ ಹೇಳಿದ್ರೆ ಬಿಜೆಪಿ ನಾಯಕರು ಯಾವಾಗ ಅಲ್ಲಿ ಪ್ರತಿಭಟನಾ ನಿರತ ಸ್ಥಳಕ್ಕೆ ಹೋಗಿ ಬೆಂಬಲವನ್ನು ಕೊಟ್ಟು ರಾಜ್ಯ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರು, ಅದಕ್ಕೆ ಪ್ರತಿತಂತ್ರವಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಎಚ್ಚರಿಕೆ ಹೆಜ್ಜೆಯನ್ನು ಇಡೋದ್ರ ಮುಖಾಂತರ ಇವತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರುಗಳ ಸಭೆಯನ್ನು ಕೂಡ ಕರೆದಿದ್ರು. ಸಕ್ಕರೆ ಕಾರ್ಖಾನೆ ಮಾಲೀಕರುಗಳು ಸಭೆ ಆರಂಭದಿಂದಲೂ ಕೂಡ ಕೊನೆವರೆಗೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಕೇಂದ್ರ ಸರ್ಕಾರ FRPಗೆ ಪೂರಕವಾಗಿ MSPಯನ್ನ ಹೆಚ್ಚಿಗೆ ಮಾಡ್ತಾ ಇಲ್ಲ, ಮತ್ತೊಂದು ಕಡೆಗೆ ಎಥನಾಲ್ ದರವನ್ನು ಕೂಡ ಹೆಚ್ಚಿಗೆ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಆರೋಪವನ್ನು ಮಾಡಿದ್ರು. ಅಂದ್ರೆ ಸಭೆಯುದ್ದಕ್ಕೂ ಕೂಡ ಪ್ರತಿಯೊಬ್ಬರು ಕೂಡ ಮಾತನಾಡಿದಂಥ ಸಕ್ಕರೆ ಕಾರ್ಖಾನೆಗಳ ಮಾಲೀಕರುಗಳು, ನಾವು ಸಕ್ಕರೆ ಕಾರ್ಖಾನೆಗಳನ್ನ ನಡೆಸೋದು ತುಂಬಾ ಕ್ಲಿಷ್ಟಕರವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಸಾಲ ಸೋಲ ಮಾಡಿ ನಾವು ರೈತರಿಗೆ ಬಿಲ್ಲನ್ನ ಕೊಡ್ತಾ ಇದ್ದೀವಿ, ಬಿಲ್ ಪಾವತಿ ಮನ್ನಾ ಮಾಡ್ತಾ ಇದ್ದೀವಿ. ಮತ್ತೊಂದು ಕಡೆಯಾಗಿ ಉದ್ಯೋಗ ಸೃಷ್ಟಿಯನ್ನ ಮಾಡೋದ್ರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ಆರ್ಥಿಕ ಇದನ್ನು ಕೂಡ, ಅಂದ್ರೆ ಆರ್ಥಿಕವಾಗೂ ಕೂಡ ನಾವು ಸಹಕಾರವನ್ನು ಮಾಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಹೆಚ್ಚಿನ ಒಂದು ದರ ಏರಿಕೆಯನ್ನು ಮಾಡೋದ್ರಿಂದ ನಮಗೆ ಒಂದು ರೀತಿ ಸಂಕಷ್ಟಕ್ಕೊಳಗಾಗ್ತಿದ್ದೀವಿ. ಇಂಥ ಒಂದು ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರವು ಕೂಡ ನೆರವಿಗೆ ಬರಬೇಕಾಗುತ್ತೆ. ಯಾಕಂತ ಹೇಳಿದ್ರೆ FRP ದರಕ್ಕೆ ಪೂರಕವಾಗಿ MSP ದರವನ್ನು ಕೂಡ ಏರಬೇಕು. ಈ ನಿಟ್ಟಿನಲ್ಲಿ ನೀವು ಪ್ರಧಾನಿಗಳ ಗಮನವನ್ನು ಸೆಳೆಯಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಒತ್ತಾಯವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ, ನಾನು ಈ ಹಿಂದೆಯೇ ಪತ್ರವನ್ನು ಬರೆದಿರ್ತಕ್ಕಂಥದ್ದು, MSP ದರವನ್ನು ಹೆಚ್ಚಿಗೆ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಹಿಂದೆಯೇ ಪತ್ರವನ್ನು ಬರೆದಿದ್ದೆ. ಆದರೆ ಈವರೆಗೂ ಕೂಡ ಪ್ರಧಾನಿಗಳಿಂದ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಬಂದಿಲ್ಲ. ಆದರೆ ಒಂದ್ ವೇಳೆ ಈ ಬಾರಿ ಬರೆದಿರ್ತಕ್ಕಂಥ ಒಂದು ಪತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿಗಳು ಏನಾದರೂ ಭೇಟಿಗೆ ಸಮಯ ಅವಕಾಶವನ್ನು ಕೊಟ್ಟಿದ್ದೇ ಆಗಿದ್ದಲ್ಲಿ ನಿಮ್ಮೆಲ್ಲರನ್ನು ಕೂಡ, ರೈತ ಮುಖಂಡರು ಮತ್ತೆ ನಿಮ್ಮೆಲ್ಲರನ್ನು ಕೂಡ ಕರ್ಕೊಂಡು ನಾನು ನಿಯೋಗವನ್ನು ತೆರಳಿ ಅಲ್ಲಿ ವಾಸ್ತವಾಂಶವನ್ನ ಮುಂದಿಡ್ತೀನಿ. ಆ ಮೂಲಕವಾಗಿ ಕೇಂದ್ರ ಸರ್ಕಾರದ ಮನವೊಲಿಸಿ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋಣ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ 1 ಎಕರೆ 2 ಎಕರೆ ಇರುವಂತ ರೈತರು, ಅಂದ್ರೆ 1 ಎಕರೆ 2 ಎಕರೆಯಲ್ಲಿ ಕಬ್ಬು ಬೆಳೆಯುವಂತ ರೈತರು ಕೂಡ ಇವತ್ತು ಮನ ಬಂದಂತೆ ಮಾತನಾಡ್ತಾ ಇದ್ದಾರೆ. ಆದ್ರೆ ನಾವು ರೈತರಿಗೆ ಕೂಡಲೇ ಇನ್ ಟೈಮ್ಗೆ ನಾವು ಬಿಲ್ ಪಾವತಿಯನ್ನು ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಮ್ಮ ನೆರವಿಗೂ ಕೂಡ ನೀವು ಬರಬೇಕು ಅನ್ನುವಂಥ ಸಂದರ್ಭದಲ್ಲಿ ಏನೋ ಸಕ್ಕರೆ ಕಾರ್ಖಾನೆಗಳ ಮಾಲೀಕರುಗಳು ಏನು ಸಭೆಯುದ್ದಕ್ಕೂ ಕೂಡ ತಮ್ಮ ಅಳಲನ್ನ ಸಿಎಂ ಮುಂದೆ ಬಿಚ್ಚಿಟ್ರು. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಇತ್ತ ರೈತರನ್ನು ಕೂಡ ಬಿಟ್ಕೊಡದೆ, ಅಂದ್ರೆ ನೀವು ಒಂದು ಕಾರ್ಖಾನೆಯಿಂದ 3 ಕಾರ್ಖಾನೆಗಳನ್ನ ಹೇಗೆ ಮಾಡ್ಕೊಂಡ್ರಿ, ಹಾಗಂತೇಳಿ ರೈತರನ್ನು ಕೂಡ ನಿರ್ಲಕ್ಷ್ಯ ಮಾಡೋದಲ್ಲ. ರಾಜ್ಯ ಸರ್ಕಾರದ ತೀರ್ಮಾನಕ್ಕೆ ನೀವೆಲ್ಲರೂ ಕೂಡ ಬದ್ಧವಾಗಿ ಇರಬೇಕಾಗುತ್ತೆ ಅನ್ನುವಂಥ ಒಂದು ಸೂಚನೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಸಭೆಯಲ್ಲಿ ಯಾವುದೇ ರೀತಿಯಾದಂಥ ಒಂದು ತೀರ್ಮಾನಕ್ಕೆ ಬರದೆ ಅಸ್ಪಷ್ಟವಾಗಿ ಒಂದು ನಿಲುವನ್ನು ಕೂಡ ತಾಳಿರ್ತಕ್ಕಂಥದ್ದು. ಈಗಷ್ಟೇ ಕೆಲವೇ ಅಂದ್ರೆ ಸುಮಾರು 30ಕ್ಕೂ ಹೆಚ್ಚು ರೈತ ಪರ ಸಂಘಟನೆಗಳ ಮುಖಂಡರುಗಳು ಏನು ಆಗಮಿಸಿದ್ದಾರೆ, ಅವ್ರ ಜೊತೆ ಕೂಡ ಸಿಎಂ ಸಿದ್ದರಾಮಯ್ಯನವರು ಸಭೆಯನ್ನು ನಡೆಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇತ್ತ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಒಂದು ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡಿರ್ತಕ್ಕಂಥದ್ದು, ಮತ್ತೊಂದು ಕಡೆಯಾಗಿ ಇತ್ತ ರೈತ ಪರ ಸಂಘಟನೆಗಳ ಅಂದ್ರೆ ಕಬ್ಬು ಬೆಳೆಗಾರರ ಸಂಘಟನೆಗಳು, ಮತ್ತೊಂದು ಕಡೆಯಾಗಿ ಇನ್ನುಳಿದಂತೆ ಬೇರೆ ಬೇರೆ ರೈತ ಪರ ಸಂಘಟನೆಗಳ ಮುಖಂಡರುಗಳು ಕೂಡ ಆಹ್ವಾನ ಮಾಡಿರ್ತಕ್ಕಂಥದ್ದು. ಅವರಿಂದ ಏನು ಡಿಮ್ಯಾಂಡ್ ಬರುತ್ತೆ ಆ ಡಿಮ್ಯಾಂಡ್, ಮತ್ತೊಂದು ಕಡೆಯಾಗಿ ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿಂದ ಬಂದಿರತಕ್ಕಂಥ ಒಂದು ಅಭಿಪ್ರಾಯ, ಇವೆರಡನ್ನು ಕೂಡ ಟ್ಯಾಲಿ ಮಾಡಿ ಇಂದು ಸಂಜೆ ಒಳಗೆ ಒಂದು ತೀರ್ಮಾನಕ್ಕೆ ಬರುವಂತ ಒಂದು ಸಾಧ್ಯತೆಗಳಿದ್ದಾವೆ. ಆದ್ರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಬಿಲ್ಕುಲ್ ಒಪ್ಪದೇ ಇರತಕ್ಕಂಥದ್ದು ಕೂಡ ಇಲ್ಲಿ ಒಂದು ರೀತಿ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ತೀವ್ರ ಇಕ್ಕಟ್ಟಿಗೆ ಸಿಲುಕುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈ ಎಲ್ಲ ಲೆಕ್ಕಾಚಾರದಲ್ಲಿಯೇ ಇದೀಗ ಸಿಎಂ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರದತ್ತ ಬೊಟ್ಟು ಮಾಡೋದು ತೋರಿಸೋದ್ರ ಮುಖಾಂತರ ತಮ್ಮ ಅಂದ್ರೆ ರಾಜ್ಯ ಸರ್ಕಾರದ ಪಾತ್ರ ಇದರಲ್ಲಿ ಇಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಒಂದು ಸಂದೇಶವನ್ನು ರವಾನೆ ಮಾಡೋದ್ರ ಮುಖಾಂತರ ತಮ್ಮ ಜವಾಬ್ದಾರಿಯಿಂದ ನುಳಿಸಿಕೊಳ್ಳುವಂತ ಒಂದು ಪ್ರಯತ್ನಕ್ಕೆ ಏನಾದರೂ ಮುಂದಾದ್ರ ಅಂತದೊಂದು ಚರ್ಚೆಯೂ ಕೂಡ ಇದೀಗ ವಿಧಾನಸೌಧದ ಪಡಸಾಲೆಯಲ್ಲಿ ಕೇಳಿಬರ್ತಾ ಇರ್ತಕ್ಕಂಥದ್ದು. ಅರುಣ್, ಓಕೆ, ತಿಮ್ಮೇಗೌಡ್ರು, ಈಗ ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ವಿಪಕ್ಷ ನಾಯಕರು ಅಲ್ಲಿ ಹೋಗಿದ್ರು, ಅಲ್ಲೇ ಮಲ್ಕೊಂಡು ಪ್ರತಿಭಟನೆ ಮಾಡಿದ್ರು ರೈತರ ಜೊತೆಗೆ. ಈಗ ಪಕ್ಕದ ಮಹಾರಾಷ್ಟ್ರ ಮತ್ತು ತಮಿಳುನಾಡಲ್ಲಿ 3,400 3,500 ರೂಪಾಯಿ ಕೊಡುವಂತ ಸಂದರ್ಭದಲ್ಲಿ ಯಾಕೆ ಇಲ್ಲಿನ ನಮ್ಮ ರಾಜ್ಯ ಸರ್ಕಾರ ಕೊಡೋಕ್ಕಾಗೋದಿಲ್ಲ? ಕೇಂದ್ರ ಕಡೆ ಬೊಟ್ಟು ಮಾಡೋದು ಬಿಡಿ, ಆ ರಾಜ್ಯದ ರೀತಿಯಲ್ಲಿ ಇಲ್ಲಿ ನಮ್ಮ ರೈತರಿಗೆ ಸಹಾಯ ಮಾಡಿ ರಾಜ್ಯ ಸರ್ಕಾರದಿಂದ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಇನ್ನು ಮತ್ತೊಂದು ಕಡೆ ಯಾವ ರೀತಿಯಾಗಿ ಕಾರ್ಖಾನೆ ಮಾಲೀಕರು ಬಿಲ್ಕುಲ್ ಒಪ್ಪಲ್ಲ ಅಂತ ಹೇಳಿದ್ದಾರೆ, ರೈತರು ಕೂಡ ಮೇ ಬಿ ಅದೇ ಆನ್ಸರ್ನ ಹೇಳ್ಬೋದು ಅಂತ ಅನ್ಸುತ್ತೆ ಸರ್ಕಾರಕ್ಕೆ. ನಾವು ಒಪ್ಪೋದಿಲ್ಲ, ನಮ್ಮ ಬೇಡಿಕೆ ಈಡೇರಲೇಬೇಕು ಅಂತ. ಯಾಕಂದ್ರೆ 46 ಜನ ಸಂಘಟನೆಯನ್ನ ಕರೆದ್ರೆ ಅದರಲ್ಲಿ ಕೇವಲ 16 ಜನ ಬಂದಿರೋದು. ಅರುಣ್, ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಇಂದು ಬೆಳಗ್ಗೆ ಸುದ್ದಿಗೋಷ್ಠಿಯನ್ನು ನಡೆಸಿದಂತ ಬಿಜಾಪುರ ಉಸ್ತುವಾರಿ ಸಚಿವ MB ಪಾಟೀಲ್ ಅವರು ಮಾತನ್ನು ಹೇಳಿದ್ರು.
ರೈತರು ನಮ್ಮನ್ನ ದೂರಬಾರ್ದು, ಕೇಂದ್ರ ಸರ್ಕಾರವನ್ನೇ ಕೇಳಬೇಕು ಅನ್ನುವಂಥ ನಿಟ್ಟಲ್ಲಿ ಒಂದು ಖಡಕ್ ಆದಂಥ ಒಂದು ಹೇಳಿಕೆಯನ್ನು ಕೊಟ್ಟರು. ಅಂದರೆ ಇದರಲ್ಲಿ ಬಹುದೊಡ್ಡ ಪಾಲು ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥದ್ದು, ಅಂದರೆ ಕೇಂದ್ರ ಸರ್ಕಾರದ ಮೇಲೆ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ FRP ದರವನ್ನು ನಿಗದಿ ಮಾಡುವಂಥದ್ದು ಕೇಂದ್ರ ಸರ್ಕಾರವೇ, ಸಕ್ಕರೆ ಬೆಲೆಯನ್ನು ನಿಗದಿ ಮಾಡುವಂಥದ್ದು ಕೇಂದ್ರ ಸರ್ಕಾರವೇ. ಹೀಗಾಗಿ ಏನು ಕೇಂದ್ರ ಸರ್ಕಾರ ಏನು ಸಕ್ಕರೆ ದರವನ್ನು ಕೂಡ ಏರಿಕೆ ಮಾಡಿಲ್ಲ, ಮತ್ತೊಂದು ಕಡೆಗೆ FRP ದರವನ್ನು ಕೂಡ ಏರಿಕೆ ಮಾಡಿಲ್ಲ. ಅದರಲ್ಲೂ ಕೂಡ ಕಟಾವು ಮತ್ತೆ ಸರಬರಾಜು ವೆಚ್ಚವನ್ನು ಒಳಗೊಂಡಂತೆ ಏನು 3,550 ರೂಪಾಯಿನ ನಿಗದಿ ಮಾಡಿದೆ. ಇದನ್ನ ರಾಜ್ಯ ಬಿಜೆಪಿ ನಾಯಕರು ಕೇಂದ್ರ ಸರ್ಕಾರದ ಮೊರೆ ಹೋಗಿ ಈ 3,550 ರೂಪಾಯಿ ಏನಿದೆ ಅದು ಕಟಾವು ಮತ್ತೆ ಸರಬರಾಜು ವೆಚ್ಚವನ್ನು ಹೊರತುಪಡಿಸಿ ಇದೆ ಅನ್ನುವಂಥ ಒಂದು ನಿಟ್ಟಲ್ಲಿ ಒಂದು ಆದೇಶವನ್ನು ಮಾಡಿಸ್ಕೊಂಡು ಬನ್ನಿ ಅನ್ನುವಂಥ ಒಂದು ನಿಟ್ಟಲ್ಲಿ ಏನು ರಾಜ್ಯ ಸರ್ಕಾರದ ಸಚಿವರೆಲ್ಲರೂ ಕೂಡ ಒಂದು ರೀತಿ ಬಿಜೆಪಿ ನಾಯಕರಿಗೆ ತಿರುಗೇಟನ್ನು ಕೊಡ್ತಾ ಇರ್ತಕ್ಕಂಥದ್ದು. ಬದಲಾಗಿ ಮಹಾರಾಷ್ಟ್ರ ಮಾದರಿಯಲ್ಲಿ ನಮಗೆ ಏನು ಬೆಲೆಯನ್ನು ನಿಗದಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು ರೈತ ಮುಖಂಡರುಗಳು ಮತ್ತೊಂದು ಕಡೆಗೆ ಬಿಜೆಪಿ ನಾಯಕರು ಒತ್ತಾಯ ಮಾಡ್ತಾ ಇದ್ದಾರಲ್ಲ, ಅದಕ್ಕೂ ಕೂಡ ರಾಜ್ಯ ಸರ್ಕಾರದ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಕೂಡ ಒಂದು ರೀತಿ ತಿರುಗೇಟು ಕೊಡುವಂಥ ಒಂದು ನಿಟ್ಟಿನಲ್ಲಿ ದಾಖಲೆ ಸಮೇತ ದಾಖಲೆಗಳನ್ನು ಮುಂದಿಡ್ತಾ ಇರ್ತಕ್ಕಂಥದ್ದು. ಹೇಗೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ದೇವೇಂದ್ರ ಫಡ್ನವೀಸ್ ರವರು ಪ್ರಧಾನಿಗಳಿಗೆ ಬರೆದಂತ, ಅದರಲ್ಲೂ ಕೂಡ ಪ್ರಹ್ಲಾದ್ ಜೋಶಿ ಅವರಿಗೆ ಬರೆದಂತ ಒಂದು ಪತ್ರವನ್ನು ಕೂಡ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಅಂದ್ರೆ ಕರ್ನಾಟಕದಲ್ಲಿ ಬೆಳೀತಾ ಇರ್ತಕ್ಕಂಥ ಒಂದು ಕಬ್ಬಿಗೆ ಸಂಬಂಧಪಟ್ಟಂತೆ ನೀವು ದರವನ್ನು ಹೆಚ್ಚಿಗೆ ಮಾಡಬೇಕು, ಎಥೆನಾಲ್ ದರವನ್ನು ಹೆಚ್ಚಿಗೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪತ್ರವನ್ನು ಬರೆದಿದ್ದಾರೆ. ಆ ಒಂದು ಪತ್ರವನ್ನು ಕೂಡ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಮಹಾರಾಷ್ಟ್ರದಲ್ಲಿ 14% ರಿಕವರಿ ಇದೆ, ನಮ್ಮ ಕರ್ನಾಟಕದಲ್ಲಿ 12-13% ರಿಕವರಿ ಇದೆ. ಹೀಗಾಗಿ ಮಹಾರಾಷ್ಟ್ರ ಮಾದರಿಯಲ್ಲಿ ನಾವು ಬೆಲೆಯನ್ನು ಕೊಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಈ ಮೂಲಕವಾಗಿ ಬಿಜೆಪಿ ನಾಯಕರ ಆರೋಪಗಳು ಮತ್ತೊಂದು ಕಡೆಗೆ ರೈತ ಸಂಘಟನೆಗಳ ಒಂದು ಡಿಮ್ಯಾಂಡ್ಗೂ ಕೂಡ ಈ ಮೂಲಕವಾಗಿ ಒಂದು ಉತ್ತರವನ್ನು ಕೊಡೋದ್ರ ಮುಖಾಂತರ ರಾಜ್ಯ ಸರ್ಕಾರ ತಮ್ಮ ಏನು ಬೀಸೋದೊಣ್ಣೆಯಿಂದ ಪಾರಾಗೋದಕ್ಕೆ ಮುಂದಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಥ್ಯಾಂಕ್ ಯು ತಿಮ್ಮೇಗೌಡ್ರೆ ಡೀಟೇಲ್ಸ್ಗೆ. ಇನ್ನು ರಾಜ್ಯದಾದ್ಯಂತ ಕಬ್ಬು ಬೆಳೆಗಾರರ ಉಗ್ರ ಹೋರಾಟ ನಡೀತಾ ಇದೆ. ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಗುರ್ಲಾಪುರ ಹೋರಾಟ ಮುಂದುವರಿಯುತ್ತೆ ಯಥಾ ಪ್ರಕಾರವಾಗಿ. ಆದರೆ ಸದ್ಯಕ್ಕೆ ಹೆದ್ದಾರಿ ಬಂದ್ ಬೇಡ ಅಂತ ರೈತರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಂದ್ರೆ ರೈತ ಮುಖಂಡರು ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಈ ಪ್ರತಿಭಟನೆ ವ್ಯಾಪಕವಾಗಿ ದಿನದಿಂದ ದಿನಕ್ಕೆ ಹರಡಿಕೊಳ್ಳುತ್ತಾ ಇದೆ. ಹೆದ್ದಾರಿ ಬಂದ್ ಮಾಡಬೇಡಿ, ನಾವು ಕರೆ ಕೊಡೋವರೆಗೂ ಅಂತ ಹೇಳಿದ್ರು. ರಾಜ್ಯದಾದ್ಯಂತ ಕಬ್ಬು ಬೆಳೆಗಾರರ ಉಗ್ರ ಹೋರಾಟ, ಗುರ್ಲಾಪುರ ಹೋರಾಟ ಮುಂದುವರಿಯುತ್ತೆ ಯಥಾ ಪ್ರಕಾರವಾಗಿ. ಆದರೆ ಹೆದ್ದಾರಿಗಳನ್ನು ಬಂದ್ ಮಾಡಿ ರೈತರು ಪ್ರೊಟೆಸ್ಟ್ ಮಾಡೋದು ಬೇಡ ಎಲ್ಲಂದ್ರಲ್ಲಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ರೈತ ಮುಖಂಡರು. ಒಂದು ವೇಳೆ ಸರ್ಕಾರ ನಮ್ಮ ಸಮಸ್ಯೆಗಳಿಗೆ ಕಿವಿ ಕೊಟ್ಟಿಲ್ಲ ಅಂದ್ರೆ ಅವಾಗ ಬಂದ್ ಮಾಡೋಣ, ಆದ್ರೆ ಈಗಲೇ ಬೀದಿಗಿಳಿಬೇಡಿ ಅಂತ ರೈತ ಮುಖಂಡರು ಕರೆ ಕೊಟ್ಟಿದ್ದಾರೆ. ಗಂಭೀರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆಯನ್ನ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಚಳವಳಿಯನ್ನ ವಾಪಸ್ ಪಡೆದಿದ್ದೇವೆ. ಇದು ಗುರ್ಲಾಪುರಕ್ಕೆ ಈ ಚಳವಳಿ ಇಲ್ಲಿಂದ ಗುರ್ಲಾಪುರಕ್ಕೆ ಹೋಗುತ್ತೆ. ನಾಳೆ ಕೂಡ ಗುರುಪುರ ನಡೆಯುತ್ತೆ. ಶಿವಾನಂದ ಪಾಟೀಲ ಇವತ್ತು ಕೈ ಮುಗಿತೀನಿ, ವಿನಂತಿ ಮಾಡ್ಕೋತೀನಿ, 2 ದಿವಸ ಅವಕಾಶ ಕೊಡೋಣ ಅಂದ್ರೆ ಈ ಸರ್ಕಾರಕ್ಕೆ ಅಪಮಾನ ಮಾಡಬಾರ್ದು ಅಂತ ಹೇಳಿ ಇಬ್ಬರು ಸಚಿವರು ಪದೇ ಪದೇ ಬರ ಅಂದ್ರೆ ಅವ್ರಿಗೆ ಗೌರವ ಕೊಡ್ತಕ್ಕಂಥ ಸಂದರ್ಭಕ್ಕೆ ಕೊಟ್ಟಿದ್ದೀವಿ. ದಯವಿಟ್ಟು ಎಲ್ಲಾ ರೈತ ಬಂಧುಗಳು ಇಡೀ ರಾಜ್ಯದ ಎಲ್ಲಾ ರೈತ ಬಂಧುಗಳಲ್ಲಿ ವಿನಂತಿ, ನಾವು ಕರೆ ಕೊಡುವವರಿಗೆ ದಯವಿಟ್ಟು ಬೀದಿ ಹೋರಾಟನ ಮಾಡಬೇಡ್ರಿ. ಗುರ್ಲಾಪುರ ಚಳವಳಿ ಮುಂದುವರಿತೈತಿ ಅಂತ ನಿರ್ಣಯ ಏನಾರ ಹತ್ರ ಗುರ್ಲಾಪುರದ ಎಲ್ಲಾ ಮೀಡಿಯಾ ದೇವರುಗಳ ಮುಂದೆ ನಾವು ಸರಿಯಾಗಿ ಇವತ್ತ ಏನು ರೆಸ್ಪಾನ್ಸ್ ಬರ್ದಿರ ನಾಳೆ ಒಂದು ದಿವಸ ನಿರ್ಣಯನ ತಗೋತಕ್ಕಂಥ ಕೆಲಸ ಮಾಡ್ಬೇಕಾಗತ್ತಿ. ನಾವು ಯಾವಾಗ ಕರೆ ಕೊಡ್ತು ತಾವು ದಯವಿಟ್ಟು ಬೀದಿಗೆ ಬರ್ರಿ, ಅನಾವಶ್ಯಕ ಬೀದಿಗೆ ಬಂದು 100% ಅದು ತೀರ್ಮಾನ ಮನಸ್ಸು ಮಾಡ್ರೆ ಕರ್ನಾಟಕ ಬಂದು ಕರೆ ಕೊಡ್ತೀವಿ. ಯಾಕಂದ್ರೆ ಇಡೀ 5 ಕೋಟಿ ಜನ 7 ಕೋಟಿ ಜನ ಇವತ್ತು ಅನ್ನದಾತನ ಉಳಿಸಲಿಕ್ಕೆ, ರಾಜ್ಯದ ನನ್ನ ಎಲ್ಲಾ ರೈತ ಬಂಧುರನ್ನ ಕಬ್ಬು ಬೆಳೆಗಾರನ ಉಳಿಸಲಿಕ್ಕೆ ಎಲ್ಲರೂ ತೀರ್ಮಾನ ಮಾಡ್ಯಾರು. ಇವತ್ತ ಇನ್ನು ಸಿಎಂ ಸಭೆ ಬಳಿಕ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ಪ್ರತ್ಯೇಕವಾದಂತಹ ಸಭೆ ಮಾಡ್ತಾ ಇದ್ದಾರೆ. ವಿಧಾನಸೌಧದಲ್ಲಿನೇ ಪ್ರತ್ಯೇಕವಾಗಿ ಸಭೆ ಸೇರ್ಕೊಂಡಿದ್ದಾರೆ ಸಕ್ಕರೆ ಕಾರ್ಖಾನೆಯ ಮಾಲೀಕರು. ಸಿಎಂ ಜೊತೆ ನಡೆದ ಸಭೆಯಲ್ಲಿನ ಆಗು ಹೋಗುಗಳ ಬಗ್ಗೆ ಅವರು ಕೂಡ ಸಪರೇಟ್ ಆಗಿ ಚರ್ಚೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ಸರ್ಕಾರಕ್ಕೆ ತಮ್ಮ ನಿರ್ಧಾರವನ್ನ ಪ್ರಕಟಿಸಲು ಸಭೆ ಸೇರ್ಕೊಂಡಿದ್ದಾರೆ ಮಾಲೀಕರು. ಟೈಮ್ ತೆಗೆದುಕೊಂಡಿದ್ದಾರೆ ಅಂತ ಶರಣ ಪ್ರಕಾಶ್ ಪಾಟೀಲ್ ಅವರು ಹೇಳಿದರು ಸಚಿವರು. ವಿಧಾನಸೌಧದ ಸಮಿತಿ ಕೊಠಡಿಯಲ್ಲಿ ಮಾಲೀಕರ ಸಭೆ ನಡೀತಾ ಇದೆ. ಸರ್ಕಾರದ ಬೇಡಿಕೆಗಳ ಬಗ್ಗೆ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಸಪರೇಟ್ ಆಗಿ ಚರ್ಚೆ ಮಾಡೋಕೆ ಮುಂದಾಗ್ತಾ ಇದ್ದಾರೆ. ಆದರೆ ರೈತರು ಕೇಳಿದಷ್ಟು ಬೆಲೆಯನ್ನ ಕೊಡೋಕೆ ಸಾಧ್ಯ ಇಲ್ಲ ಅಂತ ಆ ಸಭೆಯಲ್ಲಿ ತಮ್ಮ ನಿರ್ಧಾರವನ್ನು ಹೇಳಿ ಬಂದಿದ್ದಾರೆ. ಇದ್ರ ಜೊತೆಗೆ ನಾವು ಕೂಡ ಆಲೋಚನೆ ಮಾಡ್ತೀವಿ ಅಂತ ಕೇಳಿಕೊಂಡಂಗಿದೆ.
ಆ ಪ್ರಕಾರವಾಗಿ ವಿಧಾನಸೌಧದಲ್ಲಿಯೇ ಎಲ್ಲ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಂದು ಕಡೆ ಸೇರಿ ಅವರು ಸಭೆ ನಡೆಸ್ತಾ ಇದ್ದಾರೆ, ಚರ್ಚೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ ಕೇಸ್ ಸರ್ಕಾರ ಕೇಳ್ತಾ ಇರುವಂತಹ ಮುಂದಿಟ್ಟಿರುವಂತಹ ಬೇಡಿಕೆಗೆ ನಾವು ಓಕೆ ಅಂದರೆ ಅದರಿಂದ ಆಗುವಂತಹ ಆಗು ಹೋಗುಗಳು, ಲಾಭ ನಷ್ಟ, ಅದರೆಲ್ಲ ಲೆಕ್ಕಾಚಾರವನ್ನು ಹಾಕೋದಕ್ಕೆ ಸಭೆ ನಡೀತಾ ಇರೋದು. ಸಕ್ಕರೆ ಕಾರ್ಖಾನೆಯ ಮಾಲೀಕರ ಪ್ರತ್ಯೇಕವಾದಂತಹ ಸಭೆ. ಆದರೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆದಂತಹ ಕೆಲವೇ ನಿಮಿಷಗಳ ಹಿಂದೆ ನಡೆದಂತಹ ಸಭೆ ಆಲ್ಮೋಸ್ಟ್ ವಿಫಲ ಆದಂತೆ ಕಾಣಿಸ್ತಾ ಇದೆ. ರೈತರು ಕೇಳಿದಷ್ಟು ಹಣವನ್ನ ಕೊಡೋಕೆ ಸಾಧ್ಯ ಇಲ್ಲ, ಸರ್ಕಾರವೇ ನೆರವನ್ನ ಕೊಡೋಕೆ ಮುಂದಾಗಬೇಕು, ಅಂದ್ರೆ ಬೆಂಬಲ ಬೆಲೆಯನ್ನು ನಿಗದಿ ಮಾಡಿ ಅಂತ ಅವರು ಹೇಳ್ತಾ ಇರೋದು. ನಮ್ಮ ಕಡೆಯಿಂದ ಆಗೋದಿಲ್ಲ ಅಂತ. ಇನ್ನು ಪಕ್ಕದ ರಾಜ್ಯ ಮಹಾರಾಷ್ಟ್ರಕ್ಕೂ ಇಲ್ಲಿಗೂ ಕಂಪೇರ್ ಮಾಡಿ ಮಾತಾಡೋಕ್ಕಾಗೋದಿಲ್ಲ. ಅಲ್ಲಿನ ಪರಿಸ್ಥಿತಿಗಳೇ ಬೇರೆ, ಇಲ್ಲಿನ ಪರಿಸ್ಥಿತಿಗಳೇ ಬೇರೆ. ಸೊ ಹಾಗಾಗಿ ರೈತರು ಕೇಳಿದಷ್ಟು ಹಣವನ್ನು ಕೊಡೋಕ್ಕಾಗೋದಿಲ್ಲ, ಸರ್ಕಾರ ನೆರವು ಕೊಡಬೇಕು ಅಂತ ಮಾಲೀಕರು ತಮ್ಮ ನಿರ್ಧಾರವನ್ನು ಹೇಳಿದ್ದಾರೆ. ಇದನ್ನ ಹೊರತುಪಡಿಸಿದಂಗೆ ಮತ್ತೊಂದಿಷ್ಟು ಚರ್ಚೆಗಳಿಗೆ ಮುಂದಾಗ್ತಾ ಇರೋದು ಮಾಲೀಕರು. ವಿಧಾನಸೌಧದ ಪ್ರತ್ಯೇಕವಾದಂತಹ ಹಾಲ್ನಲ್ಲಿ ಸಭೆ ಸೇರಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಸಂಪರ್ಕದಲ್ಲಿದ್ದಾರೆ. ಕಾರ್ತಿಕ್, ಒಂದು ಕಡೆ ಸಿಎಂನವರು ನಡೆಸಿದಂತಹ ಸಭೆ, ಕಾರ್ಖಾನೆ ಮಾಲೀಕರ ಜೊತೆಗಿನ ಸಭೆ ವಿಫಲ ಆಲ್ಮೋಸ್ಟ್. ಇದ್ರ ಜೊತೆಗೆ ಟೈಮ್ ಕೇಳಿದ್ರಾ ಹೇಗೆ? ಅಂದ್ರೆ ಫುಲ್ಲಿ ಅವರ ನಿರ್ಧಾರವನ್ನ ಹೇಳಿಬಿಟ್ಟಿದ್ರಾ ಹಣ ಕೊಡೋಕ್ಕಾಗಲ್ಲ ರೈತರು ಕೇಳಿದಷ್ಟು ಅಂತ, ಅಥವಾ ಹೇಳ್ತೀವಿ ಸಂಜೆವರೆಗೂ ಅಂತ ಟೈಮ್ ತೆಗೆದುಕೊಂಡಿದ್ರಾ ಹೇಗೆ? ಅರುಣ್, ಪ್ರಮುಖವಾಗಿ 3 ಗಂಟೆಗಳ ಕಾಲ ಸಿಎಂ ಸಿದ್ದರಾಮಯ್ಯನವರು ಸಕ್ಕರೆ ಕಾರ್ಖಾನೆ ಮಾಲೀಕರೊಂದಿಗೆ ಸಭೆಯನ್ನು ನಡೆಸ್ತಾರೆ. ಈ ಒಂದು ಸಭೆ ನಡೆದ ಸಂದರ್ಭದಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಸಿಎಂ ಕೇಳುವಂತ ಪ್ರಶ್ನೆಗಳು ಅಥವಾ ಸಿಎಂ ಹೇಳುವಂತ ಮನವರಿಕೆಗೆ ಬಗ್ಗುವ ಬದಲು ಅವರೇ ಅವ್ರದಾದಂತ ಸಮಸ್ಯೆಗಳ ಸರಮಾಲೆಯನ್ನೇ ಇಡುವಂತ ಕೆಲಸವನ್ನ ಮಾಡ್ತಾರೆ. ಸಕ್ಕರೆ ಕಾರ್ಖಾನೆಗಳ ಪರಿಸ್ಥಿತಿ ಯಾವ ಮಟ್ಟಿಗಿದೆ, ಜೊತೆಗೆ ಈಗ ಕೊಡ್ತಿರ್ತಕ್ಕಂಥ ದರವೇ FRP-ಗಿಂತ ಹೆಚ್ಚಿದೆ. ಜೊತೆಗೆ ನಾವು ರೈತರು ಕೇಳಿರ್ತಕ್ಕಂಥ 3,500 ರೂಪಾಯಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಸಕ್ಕರೆ ಕಾರ್ಖಾನೆಗಳಿಗೆ ಎದುರಾಗುವಂತ ಸಂಕಷ್ಟಗಳು ಏನೇನು ಅನ್ನೋದನ್ನ ಪಟ್ಟಿಯನ್ನೇ ಬಿಡುಗಡೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯನವ್ರ ಮುಂದೆ ಪ್ರತಿಯೊಂದು ಅಂಶಗಳನ್ನು ಕೂಡ ಉಲ್ಲೇಖಿಸಿ ಸಕ್ಕರೆ ಕಾರ್ಖಾನೆ ಮಾಲೀಕರು ತಮ್ಮ ವಾದವನ್ನ ಮಂಡಿಸ್ತಾರೆ. ಆದ್ರೂ ಸಹಿತ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಿರ್ತಕ್ಕಂಥದ್ದು, ಒಂದು ಹಂತಕ್ಕೆ ರೈತರು ಕೇಳಿರ್ತಕ್ಕಂಥ ಹಣದಲ್ಲಿ ಒಂದು ಗರಿಷ್ಠ ಪ್ರಮಾಣಕ್ಕೆ ಕೊಡುವಂತ ನಿಟ್ಟಿನಲ್ಲಿ ನೀವು ತೀರ್ಮಾನ ತೆಗೆದುಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಜೊತೆಗೆ ಮಾಧ್ಯಮಗಳ ಮುಂದೆ ನೀವು ಅಂದ್ರೆ ಈ ಸಕ್ಕರೆಯ ಬೆಲೆ ಏರಿಕೆ ಮಾಡದಿರ್ತಕ್ಕಂಥ ಕಾರಣಕ್ಕಾಗಿ ಏನೆಲ್ಲ ಸಮಸ್ಯೆಗಳಾಗಿದ್ದಾವೆ ಅದೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುವಂತದ್ದು, ಅದೆಲ್ಲವನ್ನು ಕೂಡ ನೀವು ಮಾಧ್ಯಮಗಳ ಮುಂದೆ ಬಹಿರಂಗಪಡಿಸಿ ಅನ್ನುವಂಥ ರೀತಿಯಲ್ಲೂ ಕೂಡ ಅಲ್ಲಿ ಚರ್ಚೆಗಳೆಲ್ಲ ಆಗ್ತವೆ. ಅದಾದ ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯನವರೊಂದಿಗೆ ಸಭೆ ಮುಗಿಸಿದ ನಂತರ ಪ್ರತ್ಯೇಕವಾಗಿ ವಿಧಾನಸೌಧದ ಕಮಿಟಿ ರೂಮ್ ನಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಸಂಘದ ಅಧ್ಯಕ್ಷರುಗಳು ಜೊತೆಗೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಸಂಘದ ಪ್ರಮುಖರು ಕೂಡ ಭಾಗಿಯಾಗಿರ್ತಾರೆ. ಕೆಲವು ಕಾರ್ಖಾನೆಗಳ ಪ್ರತಿನಿಧಿಗಳು ಕೂಡ ಭಾಗಿಯಾಗಿ ಅಲ್ಲಿ ಒಂದು ಪ್ರತ್ಯೇಕ ಸಭೆಯನ್ನು ಕೂಡ ಮಾಡಿರುವಂತದ್ದು. ಈಗ ಆ ಸಭೆಯಲ್ಲಿ ತೆಗೆದುಕೊಂಡಂತ ನಿರ್ಣಯವನ್ನು ಸಿಎಂ ಸಿದ್ದರಾಮಯ್ಯನವರ ಮುಂದೆ ಮಂಡಿಸಲಿಕ್ಕಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ತಮ್ಮ ಸಕ್ಕರೆ ಕಾರ್ಖಾನೆಯ ಮಾಲೀಕರು ತಮ್ಮ ನಿಲುವನ್ನ ಸ್ಪಷ್ಟಪಡಿಸುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಆದ್ರೆ ಇಲ್ಲಿ ಒಟ್ಟಾರೆ ಇವತ್ತು ರೈತ ಸಂಘದೊಂದಿಗೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಸಭೆಯನ್ನು ಮಾಡ್ತಿದ್ದಾರೆ. ರೈತ ಸಂಘದೊಂದಿಗೆ ಸಭೆ ಮಾಡುವ ಪೂರ್ವದಲ್ಲಿಯೇ ಮಾಲೀಕರು ತಮ್ಮ ನಿಲುವನ್ನ ಸಿಎಂ ಸಿದ್ದರಾಮಯ್ಯನವರಿಗೆ ಸ್ಪಷ್ಟಪಡಿಸುವಂತ ಕೆಲಸವನ್ನು ಕೂಡ ಮಾಡ್ಲಿಕ್ಕಿದ್ದಾರೆ. ಅರುಣ್, ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ. ಬೆಳಗಾವಿಯ ಗುರ್ಲಾಪುರದ ದೃಶ್ಯವನ್ನು ನೋಡ್ತಾ ಇದೀವಿ. ಒಂದು ಕಡೆ ಹೆದ್ದಾರಿಗೆ ಬಂದಂತಹ ರೈತರಲ್ಲ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇರೋದು. ಕಲ್ತೂರದಂಥವರು ಯಾರೋ ಹೊರಗಿನಿಂದ ಬಂದಂಥ ವ್ಯಕ್ತಿಗಳು ಅಂತ. ಈ ರೀತಿಯಾಗಿ ವಿಕೋಪಕ್ಕೆ ತಿರುಗ್ತಾ ಇದೆ ರೈತರ ಹೋರಾಟ. ಮತ್ತೊಂದು ಕಡೆ ಇವತ್ತು ನಡೆದಂತಹ ಸಂಧಾನ ಸಭೆ, ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗಿನ ಸಭೆ ವಿಫಲ ಆಗಿದೆ. ಬಗ್ಗಿಲ್ಲ ಸರ್ಕಾರದ ಬೇಡಿಕೆಗಳಿಗೆ ಅಥವಾ ರೈತರ ಸಮಸ್ಯೆಗಳನ್ನ ಸಕ್ಕರೆ ಕಾರ್ಖಾನೆ ಮಾಲೀಕರ ಮುಂದೆ ಸರ್ಕಾರ ಇಟ್ಟು ಬೆಲೆ ಜಾಸ್ತಿ ಮಾಡೋಕ್ಕಾಗತ್ತಾ ಅಂತ. ಆದರೆ ರೈತರು ಕೇಳಿದಷ್ಟು ಹಣವನ್ನು ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದೆ. ಇನ್ನು ಮತ್ತೊಂದು ಕಡೆ ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಕೊಡಬೇಕು ಅಂತ ಬೆಳಗಾವಿಯಲ್ಲಿ ರೈತರ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೀತಾ ಇದೆ. ಈ ಪ್ರತಿಭಟನೆಯನ್ನು ಬೆಂಬಲಿಸಿ ಮೈಸೂರಿನ ನಂಜನಗೂಡಲ್ಲೂ ಕೂಡ ಹೆದ್ದಾರಿಯನ್ನ ತಡೆದು ಅಲ್ಲಿನ ರೈತರಿಂದ ಉರುಳು ಸೇವೆ ಮಾಡಲಾಗಿದೆ. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಮೈಸೂರು ಮತ್ತು ಊಟಿ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆ ಮಾಡಲಾಗಿದೆ.